ಸ್ವಲ್ಪ ಮಂಡ್ಯ ಇದಲ್ಲ ಮುಖ್ಯಮಂತ್ರಿಗಳ ಮೇಲೆ ಬಹಳ ಸಭ್ಯವಾಗಿ ನಿಮ್ಮ ಹತ್ರ ಮಾತಾಡಿದ್ದು ಅಂದ್ರೆ ಅವರು ಸಭ್ಯವಾಗಿ ಯಾರ ಹತ್ರ ಮಾತಾಡಲ್ಲ ಅಂತ ಒಂದು ಹಿಂಟ್ ಕೊಟ್ಟಂಗಾಗತ್ತೆ. ಬೇಡ ಅದು ಬಂದೆ ಅವರು ಜನರಲ್ ಆಗಿ ಬಹಳ ರಫ್ ಆಗಿ ಮಾತಾಡ್ತಾರೆ, ತಪ್ಪಾಗಿ ಮಾತಾಡೋದಂತಕ್ಕಂತ ಹೇಳ್ತಾರೆ. ಅಲ್ಲ, ಅವ್ರು ಯಾವಾಗಲೂ ಮೊಸರಲ್ಲಿ ಕಲ್ಲು ಹುಡುಕೋ ಅಭ್ಯಾಸ, ತೊಂದರೆ ಇಲ್ಲ, ಅದನ್ನ ನಾನು ಅನುಭವಿಸಿದ್ದೀನಿ. ಆ ಮಣ್ಣಿನ ಗುಣಕ್ಕೆ ಕರೆಕ್ಟ್ ಆಗಿದ್ದಾರೆ. ಯಾಕಂದ್ರೆ ನಿಮಗೆ ಬೇಕಾಗಿರೋದು ಅಂತವ್ರೆ. ಸಲೀಂ ಅಂತವರು ಅವರು ಹೇಳ ಅವ್ರಿಗೆ ಮುಸಲ್ಮಾನರಲ್ಲಿ ಬ್ರಾಹ್ಮಣರು ಇದ್ದಂಗೆ ಬಹಳ ಮಡಿವಂತರು. ನಿಮಗೆ ಬೇಕಾಗಿರೋದು ಡಿ ಕೆ ಶಿವಕುಮಾರ್ ಅಂತವ್ರೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ಗೆ ಬಂಡೆ ಅಂತೀರಾ, ಬುಲ್ ಅಂತೀರಾ, ಎಲ್ಲ ಅಂತೀರಲ್ಲ, ಅವು ಬೇಕಾಗಿರೋದು ನಿಮ್ಗೆ ಅದೇ. ಯಾಕಂದ್ರೆ ನಯವಾಗಿ ಹೇಳಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ. ನಾನು ಸಹ ಅವ್ರ ಸಂಬಂಧ ಇರೋದ್ರಿಂದ ನಾನೇ ಅವ್ರ ಮನೆಗೆ ಹೋದೆ. ನಾನು ಈ ಸದನದ ಸದಸ್ಯರಾಗಿರೋದ್ರಿಂದ ಚೇರ್ಮನ್ರನ್ನ ನಾವು ಎಲ್ಲೂ ಕರಿಬಾರ್ದು ಅಂತ ನಾನೇ ಮನೆಗೆ ಹೋಗಿ ನಮ್ಮ ಮುಂದೆ 2 ಆಪ್ಷನ್ ಇದೆ ಅಂತ ಹೇಳಿ, ನೋಡಿ ನೀವು ಹಿರಿಯರಿದ್ದೀರಿ, ಒಂದು ನಮಗೆ ಬಹಳ ಕ್ಲಿಯರ್ ಆಗಿದೆ, ಅವಿಶ್ವಾಸ ಮಂಡನೆ ಮಾಡಿ ಅಂತ ಹೇಳಿ. ಒಂದನೇ ಸಲ ಅವಿಶ್ವಾಸ ಮಂಡನೆ ಮಾಡಿದಾಗ ಮುಖ್ಯಮಂತ್ರಿಗಳು ಹೇಳಿದ್ರು ಬೇಡ, ಅವ್ರು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು, ಬಿಟ್ಬಿಡಿ ಅಂದ್ರೆ ಆಯ್ತು ಬಿಟ್ವಿ. ನಾನು ಹೋಗಿ ಹೇಳಿದೆ ನೋಡಿ 2 ಆಪ್ಷನ್ ಇರೋದು, ಒಂದು ಅವಿಶ್ವಾಸ ನಿರ್ಣಯ ನಾವು ಮಂಡನೆ ಮಾಡಬೇಕು, ಇಲ್ಲ ಅಂದ್ರೆ ತಾವು ರಾಜೀನಾಮೆ ಕೊಟ್ಟರೆ ಅದು ಪ್ರಸಂಗ ಬರಲ್ಲ. ಒಂದು ಜ್ಞಾಪಿಸ್ತೀನಿ, ವಿರೋಧ ಪಕ್ಷದ ನಾಯಕರೇ, ಹೋದ ಬಾರಿ ಅವ್ರು 45 ವರ್ಷ ಆಗಿದೆ ಅಂತ ಹೇಳಿ ಇದೇ ಸದನದಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ, ನಾನು ಅದು 2ನೇ ಭಾಷಣ ಮಾಡಿದ್ದು, ಮಂಜುನಾಥ್ ಭಂಡಾರಿ ಮೊದಲು ಮಾಡಿದ್ರು, ನಾನು 2ನೇ ಮಾಡಿದೆ ಸ್ವಲ್ಪ ಲೈನ್ ಹೋಗ್ಲಿ ಅಂತ ಹೇಳಿ ದಿವಸ ಪೂರ್ತಿ ಅವ್ರನ್ನ ಹೊಗಳಿದ್ದೀವಿ, ದಿವಸ ಪೂರ್ತಿ. ಆದರೆ ಭೋಜೇಗೌಡರು ಏನು ಹೇಳಿದ್ರು ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ. ದಿವಸ ಪೂರ್ತಿ ನಾವು ಅವನ್ನ ಭಾಳ ದೊಡ್ಡ ಮಟ್ಟದಲ್ಲಿ ಹೊಗಳಿದ್ದೀವಿ. ನೀವು ಅವಿಶ್ವಾಸ ಮಂಡನೆ ಮಾಡಿದಾಗ ನಾವು ಹೊಗಳ್ತೀವಿ ಅನ್ಕೊಂಡಿದ್ದೀರಾ? ರಾಜಕೀಯ ಪಕ್ಷದವ್ರು ನಾವು ಅವಿಶ್ವಾಸ ಮಂಡನೆ ಮಾಡಿದಾಗ ಹೊಗಳೋ ಪ್ರಶ್ನೆನೇ ಇಲ್ಲ. ನೀವು ಶತ್ರುಗಳಲ್ಲ, ನಮಗೆ ವಿರೋಧದವರು. ಯಾಕಂದ್ರೆ ಆ ವಿಚಾರಗಳು ನಾನು ಆವಾಗ ಹೇಳ್ತಾ ಇರ್ತೀನಿ, ಪಾಕಿಸ್ತಾನ ವಿಚಾರ ಬಂದಾಗಲೂ ನಾನು ಹೇಳಿದ್ದೀನಿ, ನೀವು ನಮ್ಮ ಶತ್ರುಗಳಲ್ಲ, ವಿರೋಧಿಗಳು, ರಾಜಕೀಯ ವಿರೋಧಿಗಳು. ನಾವು ಏನೇನು ಹೇಳ್ಬೇಕು ಅದೆಲ್ಲ ಹೇಳ್ಬಿಡ್ತಾ ಇದ್ವಿ. ಅದರಲ್ಲಿ ಹೇಳ್ತೀನಿ ಕೇಳಿ, ಇನ್ನೊಂದು ಬಹಳ ಸ್ವಾರಸ್ಯಕರವಾದ ಬರ್ಕೊಂಡೆ, ಅದು ಕೈಗೆ ಸಿಗ್ತಾ ಇಲ್ಲ. ಮಾಡಿದಾಗ ಕೆಲವು ಸಂದರ್ಭದಲ್ಲಿ ಸದನದ ಗೌರವ ಕೂಡ ಕಮ್ಮಿ ಆಗ್ಬೋದಿತ್ತು. ಅದಕ್ಕೋಸ್ಕರ ನಾನೇ ಹೋಗಿ ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು, ನೀವು ಹಿರಿಯರಿದ್ದೀರಿ, ನಿಮ್ಮಷ್ಟು ಹಿರಿತನ ಈ ರಾಜಕಾರಣದಲ್ಲಿ ಯಾರೂ ಇಲ್ಲ, ನೀವು ಆದಷ್ಟು ದೊಡ್ಡ ಮನಸ್ಸು ಮಾಡಿ ಬಿಡಿ ಅಂತ ಹೇಳಿ. ಸೊ ಅವ್ರು ಒಪ್ಕೊಂಡ್ರು. ಮುಖ್ಯಮಂತ್ರಿಗಳು ಸಹ ಅವ್ರ ಮನೆಗೆ ಹೋಗಿ ಮಾತಾಡಿ, ಮುಖ್ಯಮಂತ್ರಿಗಳಿಗೂ ಸಹ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಅಲ್ಲಿಗೆ ನಾವು ಬಿಟ್ವಿ. ಆದರೆ 6ನೇ ತಾರೀಕು ಸಾಹೇಬ್ರೆ ನನಗೆ ಫೋನ್ ಮಾಡಿದ್ರು, ನೋಡಿ ಸ್ನೇಹಿತರು ಸಂಬಂಧಿಕರಿಂದ ಭಾಳ ಒತ್ತಡ ಇದೆ, ನಾನು ರಾಜೀನಾಮೆ ಕೊಡೋದಿಲ್ಲ ಅಂತ. ನಾನು ಮಾತಾಡ್ಬಿಟ್ಟು ಬೆಳಿಗ್ಗೆ ಹೇಳ್ತೀನಿ ಅಂದೆ. 7ನೇ ತಾರೀಕು ನನಗೆ ಬೇರೆ ಕಾರ್ಯಕ್ರಮವೂ ಇತ್ತು, ಆಲ್ ಇಂಡಿಯಾ OBC ಸಂಸ್ಥೆಯವರೆಲ್ಲ ಬಂದಿದ್ದರು ಪಕ್ಷಾತೀತವಾಗಿ. ಅದನ್ನು ಮುಗಿಸ್ಕೊಂಡು ಬಂದಾಗ ಮುಖ್ಯಮಂತ್ರಿಗಳು, ನಮ್ಮೆಲ್ಲ ಪಕ್ಷದ ಸದಸ್ಯರು, ನಮ್ಮ ಗಾಯತ್ರಿ ಶಾಂತೇಗೌಡರನ್ನ ಪ್ರಮಾಣ ವಚನಕ್ಕೆ ಬಂದಿದ್ರು. ಸೊ ನಾನು ಬೇಗ ಬಂದಾಗ ಹೇಳಿದೆ, ಅವರು ಮುಖ್ಯಮಂತ್ರಿಗಳು ಇನ್ನೂ ರಾಜೀನಾಮೆ ಅಂತ ಹೇಳಿರಲಿಲ್ಲ, ಇನ್ನೂ ಮಾತಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ನಾನು ಹೇಳಿದೆ, ನೋಡಿ ನಾನು ಹೈಕಮಾಂಡ್ ಹತ್ರ ಮಾತಾಡಿದ್ದೀನಿ, ಅವರು ರಾಜೀನಾಮೆ ಕೊಡೋಕ್ಕಾಗೋದಿಲ್ಲ ಅಂತ ಇದ್ದಾರೆ, ಆದರೆ ನಿಮ್ಮಲ್ಲಿ ನಂಬರ್ಸ್ ಇದೆ, ನೀವು ಅವಿಶ್ವಾಸ ಮೂವ್ ಮಾಡಿ ಅಂತ ಭಾಳ ಜಲ್ದಿ ಎಲ್ಲರನ್ನು ಕರೆಸಿ ಅವಿಶ್ವಾಸವನ್ನು ಮಂಡನೆ ಮಾಡಿದ್ರು. ಆಗ ಮುಖ್ಯಮಂತ್ರಿಗಳು ಸಹ ಅಲ್ಲಿ ಭಾಳ ಸೌಜನ್ಯವಾಗಿ ಹೊರಟ್ಟಿ ಸಾಹೇಬ್ರಿಗೆ ಹೇಳಿದ್ರು, ನೋಡಿ ಇದು 2 ನಮ್ಮ ಹತ್ರ ಇರೋದು, ಒಂದು ರಾಜೀನಾಮೆ ಕೊಡಬೇಕು, ಇಲ್ಲ ಅವಿಶ್ವಾಸಕ್ಕೆ 11 ಗಂಟೆ ಅವಿಶ್ವಾಸ ನಾವು ಫೈಲ್ ಮಾಡಿಬಿಟ್ಟಿದ್ವಿ. ನಾವು 1 ಗಂಟೆಗೆ ಹೋಗಿ ಅವ್ರನ್ನ ಕೇಳ್ಕೊಂಡು ಅಷ್ಟೊತ್ತಿಗೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಅವ್ರು ಹೇಳಿದ್ರು. ನಾನು ಯಾವುದ್ರ ಮೇಲೆ ಬೇಕಾದರೂ ಪ್ರಮಾಣ ಮಾಡೋಕ್ಕೆ ಸಿದ್ಧ ಇದ್ದೀನಿ, 1 ಗಂಟೆಗೆ ರಾಜೀನಾಮೆ ಕೊಡ್ತೀನಿ ಅಂದಾಗ ಅಲ್ಲಿ ಗುಂಪಿತ್ತಲ್ಲ, ಮುಖ್ಯಮಂತ್ರಿಗಳು ಹೇಳಿಷ್ಟೇ, ಅವ್ರ ಪ್ರೈವೇಟ್ ಸೆಕ್ರೆಟರಿನ ಕರೆದು ಅವ್ರ ಹತ್ರ ಮಾತಾಡೋಕ್ಕೆ ಹೇಳಿ ಅಂದರು. ಯಾರಿಗೂ ಫೋರ್ಸ್ ಮಾಡಲಿಲ್ಲ. ಅವ್ರಿಗೆ 80 ವರ್ಷ ಬಸವರಾಜ ಹೊರಟ್ಟಿ ಅವ್ರಿಗೆ ನಾವು ಯಾರಾದರೂ ಫೋರ್ಸ್ ಮಾಡೋಕ್ಕಾಗುತ್ತಾ? ಅಥವಾ ಆಪಾದನೆಗಳು ಬಂದಾಗ ನಾವೇನು ಮಕ್ಕಳ? ಹೇಳ್ತೀನಿ ಕೇಳಿ, ಇದು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಏನು ಹೇಳುತ್ತೆ? ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಅವರೇ ತಾವೇ ಹೇಳಿರೋದು, ವಾಸ್ ನಾಟ್ ಫೋರ್ಸ್ ಟು ಕ್ವಿಟ್, CM ಡಿಡ್ ನಾಟ್ ಪ್ರೆಷರ್ ಮೀ, ಹೊರಟ್ಟಿ. ಅದ್ರ ಜೊತೆಗೆ ಹುದ್ದೆಯಿಂದ ಹೊರ ನಡೆದ
ಹೊರಟ್ಟಿ ಗೌರವವನ್ನು ಉಳಿಸಿಕೊಳ್ಳುವ ನಡೆ ಅಂತ ಎಡಿಟೋರಿಯಲ್ಗಳೆಲ್ಲ ಬಂತು ಪ್ರಜಾವಾಣಿನ. ರಾಜೀನಾಮೆಗೆ ಬಸವರಾಜ ಹೊರಟ್ಟಿಯವರು ಒಪ್ಪಿಗೆ. ಆಮೇಲೆ ಬೇರೆಯವರು ನಿಮ್ಮ ಪಕ್ಷದವರು ತಾವೆಲ್ಲರೂ ಸಹ ಬೆದರಿಕೆ ಹಾಕಿ ರಾಜೀನಾಮೆ. ನಮ್ಮ ಹತ್ರ ಏನು ಇಡಿ ಇದೆಯಾ, CBI ಇದೆಯಾ, IT ಇದೆಯಾ? ಅವ್ರ ಮೂಲಕ ಬೆದರಿಸ್ಬಿಟ್ಟು ರಾಜೀನಾಮೆ ತಗೊಳಕ್ಕೆ. ಪ್ರಜಾಪ್ರಭುತ್ವದಲ್ಲಿ ನಮ್ಮ ಸಂಖ್ಯಾಬಲ ಇದೆ, ಅದರ ಮೇಲೆ ನಾವು ಆಗಲಿ ಚುನಾವಣೆ ಅಂತ ಸದನದ ಚಿಂತಕರ ಚಾವಡಿಯ ಒಂದು ಘನತೆ ಗೌರವವನ್ನು ಕಾಪಾಡಬೇಕು ಅಂತೇಳಿ ಒಂದೇ ಒಂದು ವಿಚಾರದಲ್ಲಿ ನಾವು ಅಷ್ಟು ನಿಧಾನವಾಗಿ ಹೋಗಿರ್ತಕ್ಕಂಥದ್ದು. ಅದನ್ನ ಅವ್ರು ರಾಜೀನಾಮೆ ಕೊಟ್ಟಿದ್ರೆ ಪ್ರಶ್ನೆ ಬರ್ತಾ ಇರಲಿಲ್ಲ. ಅವ್ರು ಹೇಳಿದಕ್ಕೋಸ್ಕರ ನಾವೆಲ್ಲರೂ ಸಹ ಹೋಗಿ ಅವ್ರ ಮೇಲೆ ಅಪಾರ ಗೌರವದಿಂದ ನಾವು ಹೋಗಿ ಹೇಳಿದ್ದೇವೆ ವಿನಃ ಅದರಲ್ಲಿ ಯಾವುದೇ ರೀತಿಯ ಅಗೌರವ ಆಗಲಿ, ಅವರ ಸ್ಥಾನಕ್ಕಾಗಲಿ ಅಗೌರವ ಆಗಲಿ, ಅವರ ವಯಸ್ಸಿಗಾಗಲಿ ಅಗೌರವವನ್ನು ಯಾರೂ ಸಹ ತೋರಿಸಲಿಲ್ಲ. ಹಾಗೇನಾದಿದ್ರೆ ನಾವು ನೇರವಾಗಿ ಮಾತಾಡೋ ಜನ, ಬೇರೆಯವ್ರು ಮಾತಾಡ್ತಾರಲ್ಲ ಗೊತ್ತಿಲ್ಲ, ನಾನಂತೂ ನೇರವಾಗಿ ಮಾತಾಡೋನು, ನೇರವಾಗಿ ಹೇಳ್ತಾ ಇದ್ವಿ ನಾವು. ಆದ್ರಿಂದ ಇದಕ್ಕೆ ದಯವಿಟ್ಟು ತೆರೆ ಎಳೀರಿ. ಯಾರೂ ಸಹ ನಿಮ್ಗೆ ಅದೊಂದು ಟೆಸ್ಟ್ ಬಂದ್ಬಿಟ್ಟಿದೆ, ಗುಂಡಾಗಿರಿ, ದಾದಾಗಿರಿ, ಏನ್ ಇವೆಲ್ಲ. ಅದು ಈ ಒಂದು ಸ್ಥಾನದಲ್ಲಿ ಕೂತ್ರೆ ನಾವು ಮಾಡೋಕ್ಕಾಗುತ್ತಾ? ಮತ್ತೆ ನಮ್ಮ CT ರವಿಯವರು ಸಲೀಂ ಅಹಮದ್ ಅವ್ರಿಗೆ ಒಳ್ಳೆ ಸಲಹೆಗಳನ್ನ ಕೊಟ್ಟಿದ್ದಾರೆ. ವಿರೋಧ ಪಕ್ಷದವ್ರ ಕಡೆ ಜಾಸ್ತಿ ಅವಕಾಶಗಳನ್ನ ಕೊಡಿ ಅಂತ. ನಾನೂ ಸಹ ಸಲೀಂ ಅಹಮದ್ ಸಾಹೇಬ್ರೆ ಸಂಪೂರ್ಣವಾಗಿ ವಿರೋಧ ಪಕ್ಷದವರು ನಮ್ಮ ತಪ್ಪು ಒಪ್ಪುಗಳನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಅವಕಾಶ ಮಾಡಿಕೊಡಿ. ಅವಾಗ್ಲಿಂದ ಅಲ್ಲೇ ಆ ಕಡೆ ನೋಡ್ತಾ ಇದ್ದೀನಿ ನಾನು. ನೀವು ನಮ್ಮ ಕಡೆ ನೋಡದೇ ಬಿಟ್ಬಿಟ್ರಿ ಈಗಲೇ. ಶುರು ಮಾಡಿ ಆವಾಗಿಂದ ಕೇಳಿ ಅವ್ರಿಗೆ ಎಲ್ಲ ಕಡೆ ನೋಡಲೇ ಇಲ್ಲ ನಾನು. 45 ವರ್ಷದಿಂದ ಅವ್ರನ್ನೆಲ್ಲರನ್ನೂ ನೋಡಿದ್ದೀನಿ. ನಮ್ಮನ್ನ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.